ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂಡಿಯನ್ ಏರ್ಫೋರ್ಸ್ನಿಂದ ಒಟ್ಟು 197 ಕುಕ್ ಮತ್ತು ಸ್ಟೀನೋಗ್ರಾಫರ್ ಹುದ್ದೆಗಳ ಒಂದು ವ್ಯಾಕೆನ್ಸಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಹುದ್ದೆಗಳ ಸಂಕ್ಷಿಪ್ತ ಮಾಹಿತಿ ಮತ್ತು ವಿವರ ನೋಟಿಫಿಕೇಷನನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈಗ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಾವು ಈ ಒಂದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಹುದ್ದೆಗಳು ಆಲ್ ಓವರ್ ಇಂಡಿಯಾ ಇದೆ ಸ್ನೇಹಿತರೆ, ಪ್ಯಾನ್ ಇಂಡಿಯಾ. ಅದರಲ್ಲೂ ಸಹ ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯದಲ್ಲಿಯೂ ಸಹ ಬಿಟ್ಟಿದ್ದಾರೆ ಸ್ನೇಹಿತರೆ. ಇಂದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ. AOC ಇಕ್ವಿಪ್ಮೆಂಟ್ ಡಿಪಾರ್ಟ್ಮೆಂಟ್ ಏರ್ಫೋರ್ಸ್, ವಿಮನಾಪುರ ಪೋಸ್ಟ್ ಅಪೋಸಿಟ್ HAL ಹೆಲಿಕಾಪ್ಟರ್ ಡಿವಿಷನ್ ಬ್ಯಾಂಗ್ಳೂರು, ಈ ಒಂದು ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಒಂದು ವ್ಯಾಕೆನ್ಸಿ ಒಂದು ಡೀಟೇಲ್ಸ್ ನೋಡಬೇಕಾದ್ರೆ ಮೊದಲನೇದಾಗಿ ಸ್ಟೋರ್ಗೆ 8 ವ್ಯಾಕೆನ್ಸಿ ಇದ್ದಾವೆ ಸ್ನೇಹಿತರೆ. ಸ್ಟೋರ್ ಕೀಪರ್ಗೆ 3, MTSಗೆ 4, ಒಟ್ಟು ಒಂದು 15 ಹುದ್ದೆಗಳನ್ನು ಸ್ಟೀನೋಗ್ರಾಫರ್ ಮತ್ತು ಕುಕ್ನ ಒಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟು 197 ಹುದ್ದೆಗಳಲ್ಲಿ 15 ಹುದ್ದೆಗಳು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ನಿಂದ. ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಅದರಲ್ಲಿ ಅದೇ ರೀತಿ ನೀವು ಬೇರೆ ರಾಜ್ಯದಲ್ಲೂ ಸಹ ಹಾಕಬೇಕಾದ್ರೆ ಸ್ನೇಹಿತರೆ, ಇದು ಆಲ್ ಓವರ್ ಇಂಡಿಯಾ ಇದೆ, ಪ್ಯಾನ್ ಇಂಡಿಯಾ ಇದೆ. ಯಾವುದೇ ಒಂದು ರಾಜ್ಯಕ್ಕೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದು ಸ್ನೇಹಿತರೆ. ಇದರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಏಜ್ ಲಿಮಿಟ್ ನೋಡಬೇಕಾದ್ರೆ ಫಾರ್ ಆಲ್ ಪೋಸ್ಟ್ 18 to 25 ಇಯರ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದ್ರೆ 3 ಇಯರ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ OBC ಕ್ಯಾಟಗರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಕ್ಯಾಟಗರಿಯವರಿಗೆ 5 ವರ್ಷ, PWD ಕ್ಯಾಟಗರಿಯವರಿಗೆ 10 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್ಗೆ 40 ಇಯರ್ಸ್ ಫಾರ್ ಜನರಲ್ಗೆ ಇದೆ, 43 ಇಯರ್ಸ್ ಫಾರ್ OBCಗೆ ಇದೆ, 45 ಇಯರ್ಸ್ ಫಾರ್ SC/STಗೆ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋಣ ಸ್ನೇಹಿತರೆ, ಮತ್ತು ಪೇ ಸ್ಕೇಲ್ನೂ ಸಹ ಅಂದರೆ ಮಂತ್ಲಿ ಸ್ಯಾಲರಿ ಸಹ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ಟೋರ್ಗೆ ಪೇ ಸ್ಕೇಲ್ 4 ಆ್ಯಸ್ ಪರ್ ದ ಮ್ಯಾಟ್ರಿಕ್ಸ್ 7th CPC ಅಂತೇಳಿ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ ಗ್ರ್ಯಾಜುಯೇಟ್ ಮುಗಿಸಿರಬೇಕು. ಲೋ ಡಿವಿಷನ್ ಕ್ಲರ್ಕ್ಗೆ 12 ಪಾಸ್ ಆಗಬೇಕು. ಸ್ಟೋರ್ ಕೀಪರ್ಗೆ 12ನೇ ಪಾಸ್ ಆಗಬೇಕು. ಕುಕ್ ಗ್ರೇಡ್ಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆದರೆ ಸಾಕು, ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಪೇಂಟರ್ಗೆ 10th ಪಾಸ್ ಆದರೆ ಸಾಕು. ಕಾರ್ಪೆಂಟರ್ಗೆ 10th ಪಾಸ್ ಆಗಬೇಕು. ಕುಕ್ಕರ್, ಸ್ಮಿತ್ ಆ್ಯಂಡ್ ಶೀಟ್ ಮೆಟಲ್ ವರ್ಕರ್ಗೆ 10th ಪಾಸ್ ಆಗಬೇಕು. ಮತ್ತು AC ಮೆಕ್ ಆ್ಯಂಡ್ AC ಮೆಕ್ಗೆ 10th ಪಾಸ್ ಆಗಬೇಕು. ಫಿಲ್ಟರ್ಗೆ 10th ಪಾಸ್ ಆಗಬೇಕು ಸ್ನೇಹಿತರೆ. ಹೌಸ್ ಕೀಪಿಂಗ್ಗೆ ಮೆಟ್ರಿಕ್ಯುಲೇಷನ್ ಪಾಸ್, ಮತ್ತು ಲ್ಯಾಂಡ್ರಿ ಮ್ಯಾನ್ಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಬೇಕು. ಮತ್ತು ಮೆಸ್ ಸ್ಟಾಫ್ಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆದರೆ ಸಾಕು, ಈ ಒಂದು ಮೆಸ್ ಸ್ಟಾಫ್ನ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ MTSಗೆ 10th ಪಾಸ್ ಆಗಬೇಕು. ಟೇಲರ್ ಸ್ಕಿಲ್ಡ್ಗೆ 10th ಪಾಸ್ ಆಗಬೇಕು ಸ್ನೇಹಿತರೆ. ಟ್ರೇಡ್ಸ್ ಮ್ಯಾಟ್ ಮತ್ತು ಮೇಟ್ಗೆ ಇದಕ್ಕೆ ಒಂದು SSC ಕ್ವಾಲಿಫಿಕೇಷನ್ ಒಳಗೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಬೇಕು. ಮತ್ತು ಹಿಂದಿ ಟೈಪಿಸ್ಟ್ಗೆ ಕೇವಲ ಒಂದು 12ನೇ ಪಾಸ್ ಆದರೆ ಸಾಕು, ಈ ಒಂದು ಜಾಬ್ಗೆ ಅಪ್ಲೈ ಆಗಬಹುದು ಸ್ನೇಹಿತರೆ. ಇದರ ಒಂದು ಮೋಡ್ ಆಫ್ ಸೆಲೆಕ್ಷನ್ ನೋಡಬೇಕಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಇದರ ಒಂದು ಅಪ್ಲಿಕೇಶನನ್ನು ಹಾಕುವ ಒಂದು ವಿಧಾನ ನೋಡೋಣ ಸ್ನೇಹಿತರೆ. ಹೌ ಟು ಅಪ್ಲೈ. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಸ್ನೇಹಿತರೆ, ಕೇವಲ ಒಂದು ಆನ್ಲೈನ್ ಮೂಲಕ ಮಾಡುವಂತಿಲ್ಲ, ಆಫ್ಲೈನ್ ಮೂಲಕ ಮಾಡಬೇಕಾಗಿದೆ ಸ್ನೇಹಿತರೆ. ಏಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಆಯಾ ರಾಜ್ಯದ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಆಯಾ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಇಂಡಿಯನ್ ಏರ್ಫೋರ್ಸ್ನ ಡಿಪಾರ್ಟ್ಮೆಂಟ್ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿಯೂ ನಮ್ಮ ಒಂದು ರಾಜ್ಯದ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಒಂದು ಇಂಡಿಯನ್ ಏರ್ಫೋರ್ಸ್ನ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಆ ಅಡ್ರೆಸ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಫಾರ್ಮೆಟ್ ಇದೆ ಸ್ನೇಹಿತರೆ. ಒಂದು ಆ ಫಾರ್ಮೆಟ್ ಈ ರೀತಿ ಇದೆ ಸ್ನೇಹಿತರೆ. ಆ ಒಂದು ಫಾರ್ಮೆಟ್ನವನ್ನು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಬೇಕು ಸ್ನೇಹಿತರೆ. ಆ ಒಂದು ಲಾಸ್ಟ್ ಡೇಟನ್ನು ಸಹ ನಾನು ಹೇಳಿಕೊಡ್ತೀನಿ ಸ್ನೇಹಿತರೆ. ಇದರ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಒಳಗಡೆ ನೀವು ಸೆಂಡ್ ಮಾಡಬೇಕು ಸ್ನೇಹಿತರೆ. ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ನ ಮೂಲಕ ಈ ಒಂದು ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ನವನ್ನು ಅವರು ಆಯಾ ರಾಜ್ಯದ ಒಂದು ಡಿಪಾರ್ಟ್ಮೆಂಟ್ಗೆ ಕಳಿಸ್ತಿರಲ್ಲ ಸ್ನೇಹಿತರೆ, ಅವರು ನಿಮಗೆ ಒಂದು ಮೆರಿಟ್ ಲಿಸ್ಟ್ ಮತ್ತು ಎಲಿಜಿಬಲ್ ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ. ಆ ಎಲಿಜಿಬಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದರೆ ಅವರು ಒಂದು ಎಕ್ಸಾಮ್ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ. ಆ ಒಂದು ಎಕ್ಸಾಮ್ನ ಒಂದು ಮೋಡ್ ಆಫ್ ಸೆಲೆಕ್ಷನ್ ನೋಡೋಣ ಸ್ನೇಹಿತರೆ. ಯಾರು ಈ ಒಂದು ಮೆರಿಟ್ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬಂದಿರ್ತಲ್ಲ ಸ್ನೇಹಿತರೆ, ಅವರಿಗೆ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಅಪಿಯರ್ ದ ರಿಟರ್ನ್ ಟೆಸ್ಟ್. ಅಂದರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ.
ಆ ಒಂದು ರಿಟರ್ನ್ ಟೆಸ್ಟ್ನಲ್ಲಿ ಅವರು ತೆಗೆದುಕೊಳ್ಳಕ್ಕಂತಹ ಒಂದು ಎಕ್ಸಾಮ್ ನೋಡಬೇಕಾದರೆ ಜನರಲ್ ಇಂಟೆಲಿಜೆನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ಅವೇರ್ನೆಸ್ನ ಒಂದು ಸಿಲೆಬಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಒಂದು ಸಿಲೆಬಸ್ ಪ್ಯಾಟರ್ನ್ ಓದಿದರೆ ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ನೀವು ಜಾಬನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದರೊಂದು ಲಾಸ್ಟ್ ಡೇಟ್ ನೋಡಬೇಕಾದ್ರೆ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಇನ್ 30 days ಫ್ರಾಮ್ ದ ಪಬ್ಲಿಕೇಶನ್ ಆಫ್ ಅಡ್ವರ್ಟೈಸ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಅಪರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಕೇವಲ ಒಂದು 10ನೇ ಮತ್ತು 12ನೇ ಪಾಸ್ ಆದರೆ ಸಾಕು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಲಾಸ್ಟ್ ಡೇಟ್ ನೋಡಬೇಕಾದ್ರೆ ಸ್ನೇಹಿತರೆ 6 ಸೆಪ್ಟೆಂಬರ್ ಇದೆ. ಆ ಒಂದು 6 ಸೆಪ್ಟೆಂಬರ್ ಒಳಗಡೆ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ನಲ್ಲೂ ಫಿಲಪ್ ಮಾಡಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಬೇಕು ಸ್ನೇಹಿತರೆ. ನಮ್ಮ ಒಂದು ರಾಜ್ಯಕ್ಕೂ ಸಹ ಇದೆ ಸ್ನೇಹಿತರೆ, ಅದು ಒಂದು ಬೆಂಗಳೂರಿನಲ್ಲಿದೆ, HALನ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದೆ ಸ್ನೇಹಿತರೆ. ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಆ ಒಂದು ಡಿಪಾರ್ಟ್ಮೆಂಟನ್ನು ಆ ಒಂದು ಅಡ್ರೆಸ್ಗೆ ಕಳುಹಿಸಬೇಕು ಸ್ನೇಹಿತರೆ. ಅದೇ ರೀತಿ ನೀವು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಪಡೆದುಕೊಳ್ಳಬೇಕಾದ್ರೆ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಿಟ್ಟಿರುತ್ತೇನೆ ಅಥವಾ ಟೆಲಿಗ್ರಾಮ್ನಲ್ಲಿಯೂ ಸಹ ಬಿಟ್ಟಿರುತ್ತೇನೆ. ಅಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು ಸೆಂಡ್ ಮಾಡಬೇಕು ಸ್ನೇಹಿತರೆ. ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಸೆಂಡ್ ಮಾಡಬೇಕು ಸ್ನೇಹಿತರೆ. ಒಂದು ಒಳ್ಳೆಯ ಅಪರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಪಕ್ಕದ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಟೆಲಿಗ್ರಾಮ್ ಲಿಂಕನ್ನು ಸಹ ಬಿಟ್ಟಿರ್ತೇನೆ, ಅಲ್ಲಿಯೂ ಜಾಯಿನ್ ಆಗಿ ಹೆಚ್ಚೆಚ್ಚು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋನಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.